ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಜಿಲ್ಲಾಧಿಕಾರಿ ಇವತ್ತು ಕೂಡ ವಿಚಾರಣೆಯನ್ನ ಮುಂದುವರಿಸುತ್ತಾರೆ. ಸೊ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಇವತ್ತು ಕೂಡ ವಿಚಾರಣೆ ಮುಂದುವರಿಸ್ತಾರೆ. ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DNA ಡೈರೆಕ್ಟರ್ ಸುನಿಲ್ ಅವರ ವಿಚಾರಣೆಯನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ನಡುವೆ ದಯಾನಂದ್ ಅವರು ಕಮಿಷನರ್ ಆಗಿದ್ದಾರಲ್ಲ, ಅವರು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 2 ಬಾರಿ ಅವರಿಗೆ ನೋಟಿಸ್ ಕೊಟ್ಟಾಗಲೂ ಅವರು ಗೈರಾಗಿದ್ದರು. ಮತ್ತೆ ವಿಚಾರಣೆಗೆ ಏನಾದರೂ ಗೈರಾದರೆ ನೋಟಿಸ್ ಕೊಡೋದಕ್ಕೆ DC ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಗಾಯಾಳುಗಳು ಹಾಗೂ ಮೃತರ ಕುಟುಂಬಗಳ ವಿಚಾರಣೆ ಈಗಾಗಲೇ ಮುಕ್ತಾಯ ಆಗಿದೆ. ಈಗ DNA ಡೈರೆಕ್ಟರ್ ಸುನಿಲ್ ಅವರನ್ನು ಇವತ್ತು ಅವರು ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತು ದಯಾನಂದ್ ಅವ್ರದ್ದೊಂದು ವಿಚಾರಣೆ ಬಾಕಿ ಇದೆ. ಅವರು ಇವತ್ತು ಬರಬಹುದು ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಬಟ್ ಅವರು ಬಂದರೆ ಆ್ಯಕ್ಚುಲಿ ಸರ್ಕಾರ ಇವರಿಗೆ 15 ದಿನ ಟೈಮ್ ಕೊಟ್ಟಿತ್ತು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ, ರಿಪೋರ್ಟ್ ಬೇಗ ಕೊಡಿ ಅಂತ. ಬಟ್ ಇವರೆಲ್ಲ ಇನ್ನೂ ಎನ್ಕ್ವೈರಿ ವಿಚಾರಣೆಗೆ ಸಿಕ್ಕಿಲ್ಲದೆ ಇರೋ ಕಾರಣಕ್ಕೆ ಲೇಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ 15 ದಿನಗಳ ಕಾಲಾವಕಾಶವನ್ನು ಸರ್ಕಾರ ಕೊಟ್ಟಿತ್ತು ವರದಿಯನ್ನು ಕೊಡೋದಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿನಲ್ಲಿ. 15 ದಿನ ಆಗೋಯ್ತು, ಇನ್ನೂ ವಿಚಾರಣೆ ಮುಂದುವರಿತಾನೆ ಇದೆ. ಸೊ ಇನ್ನೂ ಯಾರ್ಯಾರು ವಿಚಾರಣೆ ಬಾಕಿ ಇದೆ, ಸರ್ಕಾರಕ್ಕೆ ಯಾವಾಗ ರಿಪೋರ್ಟ್ ಕೊಡಬಹುದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ರಿಪೋರ್ಟ್ ಅಂತ? ಅರವಿಂದ್, 15 ದಿನ ಅಂತೇಳಿ ಆರಂಭದಲ್ಲಿ ಹೇಳಿದ್ರು. ತದನಂತರ ಮತ್ತೆ 15 ದಿನಗಳ ಕಾಲಾವಕಾಶ ಕೊಟ್ಟರು. ಒಟ್ಟು 30 ದಿನಗಳ ಕಾಲ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 1 ವಾರಗಳು ಅಷ್ಟೇ ಬಾಕಿ ಉಳಿದಿರತಕ್ಕಂಥದ್ದು. ಇದರಲ್ಲಿ ಎಲ್ಲ ಮುಕ್ತಾಯವಾಗಿ ಪ್ರಾಥಮಿಕವಾಗಿ ಗಾಯಾಳುಗಳು ಮತ್ತು ಮೃತರಂಥ ಕುಟುಂಬಸ್ಥರ ಹೇಳಿಕೆಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ದಾಖಲೆಯನ್ನು ಮಾಡಿಕೊಂಡಿರುವಂಥದ್ದು. ಉಳಿದಂತೆ ಅವತ್ತು ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಇದ್ದಂಥ ಬಂದೋಬಸ್ತ್ಗೆ ಇದ್ದಂಥ ಪೊಲೀಸ್ ಸಿಬ್ಬಂದಿ ಸುಮಾರು 45ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ವಿಚಾರಣೆ ಕೂಡ ಆಗಿರುವಂಥದ್ದು. ಮತ್ತು KSA ಕಾರ್ಯದರ್ಶಿ ಖಜಾಂಚಿ ಇವರುಗಳ ವಿಚಾರಣೆ ಕೂಡ ಆಗಿದೆ. ಇನ್ನು DNA ಡೈರೆಕ್ಟ್ರು ಮತ್ತು RCBI ಕೆಲವೊಂದಿಷ್ಟು ಪದಾಧಿಕಾರಿಗಳ ವಿಚಾರಣೆ ಬಾಕಿ ಇದೆ. ಮತ್ತು ಅಮಾನತು ಆಗಿರುವಂಥ IPS ಅಧಿಕಾರಿ ದಯಾನಂದ್ ಅವರ ವಿಚಾರಣೆ ಕೂಡ ಬಾಕಿ ಇರುವಂಥದ್ದು. ಅವರಿಗೆ ಈಗಾಗಲೇ 2 ಬಾರಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ಹಾಜರಾಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಒಂದು ವೇಳೆ ಇವತ್ತು ಕೂಡ ಹಾಜರಾಗದೆ ಹೋದರೆ 3ನೇ ಬಾರಿಗೆ ನೋಟಿಸನ್ನು ಕೊಡ್ತಾರೆ. 3ನೇ ಬಾರಿ ನೋಟಿಸ್ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಡದೆ ಅಥವಾ ವಿಚಾರಣೆಗೆ ಹಾಜರಾಗದೇ ಇದೆ ಮುಂದಿನ ಕ್ರಮವನ್ನು ಜರುಗಿಸ್ತೇವೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಈ 1 ವಾರಗಳ ಕಾಲ ಕಂಪ್ಲೀಟಾಗಿ ಎಲ್ಲರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಈ ವಾರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಕೇವಲ ಇನ್ನು 3-4 ಮಂದಿಯ ವಿಚಾರಣೆ ಅಷ್ಟೇ ಬಾಕಿ ಇದೆ. ಈ ವಾರದಲ್ಲಿ ಅವರ ವಿಚಾರಣೆಯನ್ನು ಮುಕ್ತಾಯ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ವಾರದಲ್ಲಿ ವಿಚಾರಣೆಗಳನ್ನು ಮುಕ್ತಾಯ ಮಾಡಿ ವರದಿಯನ್ನು ತಯಾರು ಮಾಡಿ ಈ ವಾರ ಅಥವಾ ಮುಂದಿನ ವಾರದಲ್ಲಿ ವರದಿ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೊಂದು ವಾರ ಡೆಡ್ಲೈನ್ ಇದೆ ಸರ್ಕಾರ ಕೊಟ್ಟಿರೋ ಪ್ರಕಾರ. ಅಷ್ಟರಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮುಗಿದು ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿದೆ.